ನಮಸ್ಕಾರ, ನಾನು ನಿಮ್ಮ ದಿನೇಶ. ವೆಲ್ಕಮ್ ಟು ಟೆಕ್ ಬಾಸ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವೇನು ನೋಡ್ತೀವಿ ಅಂದರೆ ಚಾಟ್ ಜಿ ಪಿ ಟಿ ಮತ್ತು ಕ್ಯಾಪ್ಕಟ್ನ ಇಟ್ಕೊಂಡು ಎ ಐ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋನಲ್ಲಿ ನೋಡ್ತೀವಿ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ, ಇಲ್ಲಾಂದರೆ ಮಿಸ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಾಗಿ ನೀವು ಓಪನ್ ಮಾಡಬೇಕಾಗಿರೋದು ಚಾಟ್ ಜಿ ಪಿ ಟಿ ಓಪನ್ ಮಾಡಿ ಆದಮೇಲೆ ಈ ಥರ ಫನ್ನಿ ಕಿಡ್ಸ್ ಕಾರ್ಟೂನ್ ಅಂತ ಟೈಪ್ ಮಾಡಿಬಿಟ್ಟು ಒಂದು 5 ಟೈಟಿಲ್ ತೊಗೊಂಬಿಡೋಣ. ಟೈಟಿಲ್ಸ್ ಅಂತ ಹೊಡೆದ್ರೆ ಈಗ ನಿಮಗೆ ಇಲ್ಲಿ ಒಂದು 5 ಟೈಟಿಲ್ಸ್ ಬಂದಿರುತ್ತೆ. ಈ 5 ಟೈಟಿಲ್ನ ನೀವೇನು ಮಾಡಬೇಕು ಅಂದರೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಕಾಪಿ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ ಚಾಟ್ ಜಿ ಪಿ ಟಿನ. ಇದರಲ್ಲಿ ಮೊದಲು ನೀವು ಆನ್ ಮಾಡಬೇಕಾಗಿರೋದು ಕ್ಯಾಪ್ಕಟ್ ಓಪನ್ ಮಾಡೋಕ್ಕೆ ಮುಂಚೆ VPN ಆನ್ ಮಾಡಬೇಕಾಗಿದೆ. ಕ್ಯಾಪ್ಕಟ್ಟು ಓಪನ್ ಮಾಡೋಕ್ಕೆ ಮುಂಚೆ VPNನ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಆಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಕ್ಯಾಪ್ಕಟ್ ಓಪನ್ ಮಾಡೋಣ. ಈ ಕ್ಯಾಪ್ಕಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ AI ಲ್ಯಾಬ್ ಅಂತ ಒಂದಿರುತ್ತೆ. ಇದರಲ್ಲಿ ಟ್ರೈ ಇಟ್ ಅಂತ ಮೇಲ್ಗಡೆ ಕೊಟ್ಟಿದ್ದಾರಲ್ಲ, ಈ ಟ್ರೈ ಇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದಮೇಲೆ ನೀವು ಅಲ್ಲಿ ಕಾಪಿ ಮಾಡಿರ್ತೀರಲ್ಲ ಆ ಟೈಟಿಲ್ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಮೊದಲು ನಿಮಗೆ ಯಾವ ಥರ ಗ್ರಾಫಿಕ್ಸ್ ಬೇಕಾಗಿದೆ ಅಂತ, ಸಿನಿಮ್ಯಾಟಿಕ್ ಬೇಕಾಗಿದೆ ಅಲ್ಲ ರಿಯಲ್ ಟೈಮು, ನಾನು ಕಾರ್ಟೂನ್ ಅಂತ ಕೊಡ್ತೀನಿ. ಯಾಕಂದರೆ ಇವಾಗ ಕಾರ್ಟೂನ್ ವೀಡಿಯೋ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಇಲ್ಲಿ ವಾಯ್ಸಲ್ಲಿ ಬಂದುಬಿಟ್ಟು ನೀವು ನಿಮಗೆ ಯಾವ ವಾಯ್ಸ್ ಬೇಕಾಗಿದೆಯೋ ಆ ವಾಯ್ಸ್ನ ಚೂಸ್ ಮಾಡ್ಕೋಬೋದು. ಈ ಥರ ಕೊಟ್ಟಿದ್ಮೇಲೆ ರೇಷಿಯೋ ಕೇಳುತ್ತೆ, 16:9 ಅಂತ ಕೊಟ್ಬಿಡಿ. ಇದ್ರ ಕೆಳಗಡೆ ಬಂದುಬಿಟ್ಟು ನೀವು ಅಲ್ಲಿ ಕಾಪಿ ಮಾಡಿರ್ತೀರಲ್ಲ ಆ ಒಂದು ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಈ ಥರ ಟೆಕ್ಸ್ಟು ಫನ್ನಿ ಕಿಡ್ಸ್ ಕಾರ್ಟೂನ್ ಕ್ಯಾಟ್ ಆ್ಯಂಡ್ ಡಾಗ್. ಈ ಕ್ಯಾಟ್ ಆ್ಯಂಡ್ ಡಾಗ್ ಆಲ್ರೆಡಿ ಮೇಲ್ಗಡೆ ಪೇಸ್ಟ್ ಆಗಿದೆ, ಅದನ್ನು ಡಿಲೀಟ್ ಮಾಡಿಬಿಟ್ಟು ಸೆಂಡ್ ಕೊಡಿ. ಈಗ ಸೆಂಡ್ ಕೊಟ್ಟು ಒಂದು 2 to 3 ಮಿನಿಟ್ಸ್ ಲೋಡ್ ಆಗುತ್ತೆ. ಈಗ ಇಲ್ಲಿ ನೀವು ಒಂಚೂರು ಎಡಿಟ್ ಮಾಡಬೇಕಾಗಿದೆ. ಇಲ್ಲಿ ಡ್ಯೂರೇಷನ್ 25 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ, 16:9 ಇದೆಲ್ಲ ಓಕೆ. ಈಗ ಎಡಿಟ್ ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ 25 ಸೆಕೆಂಡ್ಸ್ ಅಂತ ಇರೋದನ್ನ ನಿಮಗೆ ಯಾವ ಸೆಕೆಂಡಿಗೆ ಬೇಕಾಗಿದೆಯೋ ಆ ಸೆಕೆಂಡಿಗೆ, ನಾನು ಇದನ್ನು 1 ಮಿನಿಟ್ ಅಂತ ಕನ್ವರ್ಟ್ ಮಾಡಿ ಟಿಕ್ ಕೊಡ್ತೀನಿ. ಈಗ ಡನ್ ಕೊಟ್ಬಿಟ್ಟು ಜನ್ರೇಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ವಿಡಿಯೋ ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ನಿಮಗೆ ಮ್ಯಾಕ್ಸಿಮಮ್ 1 or 2 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ಈಗ ನಿಮಗೆ ಒಂದು AI ವಿಡಿಯೋ ರೆಡಿಯಾಗಿರುತ್ತೆ. ಈಗ ಇದನ್ನು ಪ್ಲೇ ಮಾಡಿ ನೋಡೋಣ. ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ. ಸೇವ್ ಟು ಗ್ಯಾಲರಿ. ನಿಮಗೆ ಯಾವ ಕ್ವಾಲಿಟಿಯಲ್ಲಿ ಬೇಕಾಗಿದೆ ಅಂತ ಅದು ಕೇಳ್ತಾಯಿದ್ದಾರೆ. ನಾನು 1080p ಅಂತ ಕೊಟ್ಬಿಟ್ಟು ಡನ್ ಕೊಟ್ಟು ಈಗ ಸೇವ್ ಟು ಗ್ಯಾಲರಿ, ಸೇವ್ ಟು ಡಿವೈಸ್ ಕೊಟ್ಟಿದ ಮೇಲೆ ನಿಮಗೆ ಈ ಥರ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಈಗ ಎಕ್ಸ್ಪೋರ್ಟ್ ಆಗಿದ ತಕ್ಷಣ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಇದೇ ಥರ ನೀವು ತಿರ್ಗಾ ವಿಡಿಯೋ ಕ್ರಿಯೇಟ್ ಮಾಡಬೇಕಂದ್ರೆ ಸೇಮ್ ಟ್ರೈ ಟು ಆಪ್ಷನ್ ಕೊಟ್ಬಿಟ್ಟು ನಿಮಗೆ ಏನೇನಿದೆ ಅದೇ ಬರುತ್ತೆ. ಮತ್ತು ಇನ್ನೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ.